Namaste ಎಲ್ರಿಗೂ. Hi my dear student. See, last class ಅಲ್ಲಿ ನಾವು ಚೈನಾ ರೋಸ್ ಇಸ್ ಇಂಡಿಕೇಟರ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಒಂದು ಕ್ವೆಶನ್ಸ್ ಇತ್ತು. ಕಾಫಿ ಪೌಡರ್ ಟೇಸ್ಟ್ ಏನಿರುತ್ತೆ ಅದರದ್ದು ಕಹಿ ರುಚಿ ಇರುತ್ತೆ, ಬಟ್ ಈಸ್ ಅಸಿಡಿಕ್ ಆರ್ ಬೇಸಿಕ್ ಅಂತೇಳಿ, ಅದು ಆಮ್ಲವೋ ಪ್ರತ್ಯಾಮ್ಲವೋ, ಆ್ಯಸಿಡಾ ಬೇಸ ಅಂತೇಳಿ ನೀವು ಒಂದ್ಸಲ ಟೆಸ್ಟ್ ಮಾಡಿ ಅಂತ ಹೇಳಿದ್ದೆ. ಲಿಟ್ಮಸ್ ಪೇಪರ್ ಇದ್ದರೆ ನಿಮ್ಮ ಲ್ಯಾಬೊರೇಟರಿನಲ್ಲಿ ಟೆಸ್ಟ್ ಮಾಡ್ಬೋದು, ತಿಳ್ಕೊಬೋದು. ಬಟ್ ಆಲ್ ಬೇಸಸ್ ಆರ್ ಬಿಟರ್ ಟೇಸ್ಟ್. ಎಲ್ಲ ಬೇಸಸ್ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತೆ, ಆ್ಯಸಿಡ್ಸ್ ಅದು ಸೋ ರುಚಿಯನ್ನು ಇರುತ್ತೆ ಅಂತ ಹೇಳಿದ್ವಿ ಅಲ್ವಾ. ಬಟ್ ಕಾಫಿ ಪೌಡರನ್ನು ನಾವು ಟೆಸ್ಟ್ ಮಾಡಿ ನೋಡಿದ್ರೆ ಇಸ್ ಎ ಅಸಿಡಿಕ್, ಅಂದರೆ ಇದೊಂದು ಆಮ್ಲ, ಕಹಿ ರುಚಿ ಇದೆ ಅಂತೇಳಿ ಅದನ್ನು ಬೇಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಕಾಫಿ ಪೌಡರ್ ಇಸ್ ಎ ಒನ್ ಆಫ್ ದಿ ಅಸಿಡಿಕ್ ನೇಚರ್, ಇದು ಅಸಿಡಿಕ್ ಆಗಿ ಇರುತ್ತೆ. ಅರ್ಥ ಆಯ್ತಾ? ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ. ಸಿ ನೆಕ್ಸ್ಟ್ ಆ್ಯಕ್ಟಿವಿಟಿ 4.4 ಡಿಸ್ಕಸ್ ಮಾಡೋಣ. ಅದಕ್ಕೆ ಒಂದು ಎಕ್ಸಾಂಪಲ್, ಅಂದರೆ ಚೈನಾ ರೋಸ್ ಯಾವ ರೀತಿ ಇಂಡಿಕೇಟರ್ ಆಗ್ಬೋದಿಸುತ್ತೆ ಅನ್ನೋಕ್ಕೆ. The teacher is requested to get the dilute solution of the following chemicals from his or her school laboratory or from a nearby school. ಈ ಕೆಳಗೆ ಇಲ್ಲಿ ಕೆಲವೊಂದು ಆಸಿಡ್ಸ್ಗಳನ್ನ ಸಾರಿಯುಕ್ತ ಅಂದರೆ ಡೈಲ್ಯೂಟ್ ದ್ರಾವಣಗಳನ್ನ ಕೊಟ್ಟಿದ್ದಾರೆ ಅವರ ಟೀಚರ್ಸ್. ಕೆಲವೊಂದು ರಾಸಾಯನಿಕ ಸಾರಯುಕ್ತ ಅಂದರೆ ಡೈಲ್ಯೂಟ್ ದ್ರಾವಣಗಳನ್ನ ಶಾಲಾ ಪ್ರಯೋಗಾಲಯದಿಂದ ಸಮೀಪದ ಶಾಲೆಯಿಂದ, ಅಂದರೆ ಅವರು ಅಕ್ಕಪಕ್ಕ ಇರ್ತಕ್ಕಂಥ ಯಾವುದೋ ಕಾಲೇಜಸ್ ಅಥವಾ ಸ್ಕೂಲ್ಸ್ಗಳಲ್ಲೋ ಶಾಲೆಯಿಂದ ಏನು ಇಸ್ಕೊಂಡು ಬರೋದಕ್ಕೆ ಶಿಕ್ಷಕರು ವಿನಂತಿಸಿದ್ದಾರೆ. ಅದರಲ್ಲೇನು ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್, ಅಸಿಡಿಕ್ ಆ್ಯಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ಲೈಮ್ ವಾಟರ್. ಇದಿಷ್ಟನ್ನು ಏನು ಮಾಡಿದ್ದಾರೆ, ತಗೊಂಡು ಬಂದಿದ್ದಾರೆ. ಅದು ಯಾವ ರೀತಿ ಅದ್ರ ಪರಿಣಾಮ ಆಗುತ್ತೆ ಅಂತೇಳಿ ನೋಡೋಣ ಟೇಬಲಲ್ಲಿ. ನೇಮ್ ಆಫ್ ದ ಆಸಿಡ್, ಅಷ್ಟು ಆ್ಯಸಿಡ್ಸ್ಗಳು, ಆ್ಯಂಡ್ ಎಫೆಕ್ಟ್ ಆನ್ ಲಿಟ್ಮಸ್ ಪೇಪರ್. ಈ ಆಮ್ಲಗಳು, ಈ ಆ್ಯಸಿಡ್ಗಳು ಲಿಟ್ಮಸ್ ಪೇಪರ್ ಮೇಲೆ ಯಾವ ರೀತಿಯ ಪರಿಣಾಮ ಬರುತ್ತೆ, ಆ್ಯಂಡ್ ಎಫೆಕ್ಟ್ ಆನ್ ಟರ್ಮರಿಕ್ ಪೇಪರ್ ಆ್ಯಂಡ್ ಎಫೆಕ್ಟ್ ಆನ್ ಚೈನಾ ರೋಸ್ ಸೊಲ್ಯೂಷನ್. ಇದು 3 ಇಂಡಿಕೇಟರ್ಸ್ಗಳು ಅಲ್ವಾ. ಲಿಟ್ಮಸ್ ಪೇಪರು ಇಂಡಿಕೇಟರು, ಟರ್ಮರಿಕ್ಕು ನ್ಯಾಚುರಲ್ ಇಂಡಿಕೇಟರು, ಚೈನಾ ರೋಸು ನ್ಯಾಚುರಲ್ ಇಂಡಿಕೇಟರು. ಇವಾಗ ಆ್ಯಸಿಡ್ಗಳು ಈ 3 ಇಂಡಿಕೇಟರ್ಗಳ ಜೊತೆ ವರ್ತಿಸಿ ಯಾವ ರೀತಿ ಪರಿಣಾಮವನ್ನು ಕೊಡುತ್ತೆ ಅಂತೇಳಿ ಟೆಸ್ಟ್ ಮಾಡೋದಕ್ಕೆ ಫಸ್ಟ್ ಯಾವುದನ್ನು ತೊಗೊಂಡಿದ್ದಾರೆ, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅಂದರೆ ಡೈಲ್ಯೂಟ್ HCl ಅಂತ ಏನು ಕರಿತೀವಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅದು ಡೈಲ್ಯೂಟ್ HCl. ಏನು ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಡೈಲ್ಯೂಟ್ HClನ ನಾವು ಲಿಟ್ಮಸ್ ಪೇಪರ್ಗೆ ಹಾಕಿದ್ರೆ ಏನು ಬ್ಲೂ ಟರ್ನ್ಸ್ ರೆಡ್ ಆಗುತ್ತೆ. ಏನು HCl ಸೊಲ್ಯೂಷನ್ನ ನಾವು ಲಿಟ್ಮಸ್ ಪೇಪರ್ಗೆ ಟೆಸ್ಟ್ ಮಾಡಿದ್ರೆ ಏನು ಲಿಟ್ಮಸ್ ಪೇಪರಲ್ಲಿ ಬ್ಲೂ ಟರ್ನ್ಸ್ ರೆಡ್. ಅದೇ ರೀತಿ ಎಫೆಕ್ಟ್ಸ್ ಆನ್ ಟರ್ಮರಿಕ್ ಪೇಪರಲ್ಲಿ ಅಂದರೆ ಅರಿಶಿಣ ಕಾಗದದ ಮೇಲೆ ಯಾವ ರೀತಿ, ಅರಿಶಿಣದ ಕಾಗದ ಮೇಲೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HClನ ಹಾಕಿದ್ರೆ ಏನಾಗುತ್ತೆ, ನೋ ಚೇಂಜ್, ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಅದೇ ರೀತಿ ಎಫೆಕ್ಟ್ ಆನ್ ಚೈನಾ ರೋಸಲ್ಲಿ ಹಾಕಿದ್ರೆ ಏನಾಗುತ್ತೆ, ಮೆಜೆಂಟಾ ಕಲರ್ ಬರುತ್ತಂತೆ. ಏನು ಬರುತ್ತೆ, ಮೆಜೆಂಟಾ ಕಲರ್. ಮೆಜೆಂಟಾ ಕಲರ್ ಬರುತ್ತೆ, ಅಂದರೆ ಮೆಜೆಂಟಾ ಡಾರ್ಕ್ ಪಿಂಕ್. ಆಯ್ತಾ. ನೆಕ್ಸ್ಟ್ ಸೆಕೆಂಡ್ ಒನ್ ತಗೊಳ್ಳೋಣ, ಸಲ್ಫ್ಯೂರಿಕ್ ಆ್ಯಸಿಡ್ನ ತಗೊಳ್ಳೋಣ, H2SO4.
ಸಲ್ಫ್ಯೂರಿಕ್ ಆಸಿಡ್ ಅಂದರೆ H2SO4. ಇದನ್ನು ಲಿಟ್ಮಸ್ ಪೇಪರ್ ಹಾಕಿದ್ರೆ ಏನಾಗುತ್ತೆ, ಸೇಮ್ ಬ್ಲೂ ಟರ್ನ್ಸ್ ರೆಡ್, ಬ್ಲೂ ಕಲರ್ ಇದ್ದಿದ್ದು ರೆಡ್ ಕಲರ್ ಆಗುತ್ತೆ ಸಲ್ಫ್ಯೂರಿಕ್ ಆಸಿಡ್ಗೆ. ಇಲ್ಲಿ ಏನಾಗುತ್ತೆ, ನೋ ಚೇಂಜ್. ಟರ್ಮರಿಕ್ ಪೇಪರಲ್ಲಿ ನೋ ಚೇಂಜ್, ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಅದೇ ರೀತಿ ಇಲ್ಲಿ ಮೆಜೆಂಟಾ ಕಲರೇ. ನೆಕ್ಸ್ಟ್ ಅಸಿಟಿಕ್ ಆ್ಯಸಿಡ್ನ ತಗೊಳ್ಳೋಣ. ಯಾವುದು? ಅಸಿಟಿಕ್ ಆ್ಯಸಿಡ್. ಇದು ಅಷ್ಟೇ, ಬ್ಲೂ ಟರ್ನ್ಸ್ ರೆಡ್, ನೋ ಚೇಂಜ್. ಇಲ್ಲಿ ಮೆಜೆಂಟಾ ಕಲರ್, ಅದರಲ್ಲಿ ಚೈನಾ ರೋಸಲ್ಲಿ ಮೆಜೆಂಟಾ ಕಲರ್. ನೆಕ್ಸ್ಟ್ ಫೋರ್ತ್ ಒನ್, ನೈಟ್ರಿಕ್ ಆ್ಯಸಿಡ್ HNO3. ಇದೇನಾಗುತ್ತೆ, ನೈಟ್ರಿಕ್ ಆ್ಯಸಿಡ್ ಆದರೆ ಸೇಮ್ ಬ್ಲೂ ಟರ್ನ್ಸ್ red. There is no change in turmeric. ಇಲ್ಲಿ ಮೆಜೆಂಟಾ ಕಲರ್. ನೆಕ್ಸ್ಟ್ ಫಿಫ್ತ್ ಒನ್, ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ಇದು ರೆಡ್ ಟು ಬ್ಲೂ, ರೆಡ್ ಇದ್ದಿದ್ದು ಬ್ಲೂ ಆಗುತ್ತೆ, ರೆಡ್ ಟರ್ನ್ಸ್ ಬ್ಲೂ. ಇಲ್ಲಿ ಏನಾಗುತ್ತೆ, ರೆಡ್ ಕಲರ್, ಇಲ್ಲಿ ಗ್ರೀನ್ ಕಲರ್ ಬರುತ್ತೆ. ಟರ್ಮರಿಕಲ್ಲಿ ರೆಡ್ ಆಗುತ್ತೆ ಬೇಸು, ಚೈನಾ ರೋಸಲ್ಲಿ ಗ್ರೀನ್ ಆಗುತ್ತೆ. ಅಮೋನಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಎಲ್ಲ ಸೇರಿ. ಇದಿಷ್ಟು ಅಂದರೆ ಹೌ ದ ಆಸಿಡ್ಸ್ ರಿಯಾಕ್ಟ್ಸ್ ವಿತ್ ಟರ್ಮರಿಕ್ ಆ್ಯಂಡ್ ಲಿಟ್ಮಸ್ ಆ್ಯಂಡ್ ಚೈನಾ ರೋಸ್, ಇಷ್ಟು ಅಂತೇಳಿ. ನೆಕ್ಸ್ಟ್ ಇನ್ನು ಯಾವುದ್ಯಾವುದಿದೆ, ಅಮೋನಿಯಂ ಹೈಡ್ರಾಕ್ಸೈಡು ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದು ಸೇಮೇ ಇರುತ್ತೆ. ಸಿಕ್ಸ್ತ್,
hydroxide, tones, red tones, blue. ರೆಡ್ ಆಗುತ್ತೆ ಟರ್ಮರಿಕಲ್ಲಿ. ಇಲ್ಲಿ ಚೈನಾ ರೋಸಲ್ಲಿ ಗ್ರೀನ್ ಕಲರ್ ಬರುತ್ತೆ. ಆಯಿತಾ? ಇದಿಷ್ಟು ಇಲ್ಲಿ ಕೊಟ್ಟಿರ್ತಕ್ಕಂತಹ ಅದಿಷ್ಟು ಯಾವ ರೀತಿ ಒಂದು ಡೈಲ್ಯೂಟ್ ದ್ರಾವಣಗಳು ಲ್ಯಾಬೊರೇಟರಿನ ಟೆಸ್ಟ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತೇಳಿ. ಸಿ ನೆಕ್ಸ್ಟ್. Are you familiar with the term acid rain? ಅಂದರೆ ಆಸಿಡ್ ರೈನ್ ಎಂಬ ಪದವನ್ನು ಕೇಳಿದ್ದೀರಾ? ಅದರ ಪರಿಚಯ ಇದೆಯಾ? ಆಮ್ಲ ಮಳೆ ಅದರ ಪರಿಚಯ ಇದೆಯಾ ನಿಮಗೆ ಅಂತೇಳಿ ಕೇಳ್ತಿದ್ದಾರೆ. ಆಮ್ಲ ಮಳೆ ಅದರ ಆ ಪದದ ಪರಿಚಯ ಇದೆಯಾ ಕೇಳಿದ್ದೀರಾ? ಹ್ಯಾವ್ ಯು ಎವರ್ ಯರ್ಡ್ ಅಬೌಟ್ ಡ್ಯಾಮೇಜಿಂಗ್ ಎಫೆಕ್ಟ್ ಆಫ್ ಆಸಿಡ್ ರೈನ್? ಆಮ್ಲ ಮಳೆಯಿಂದ ಹಾನಿಕಾರಕ ಪರಿಣಾಮದ ಬಗ್ಗೆ ಏನಾದರೂ ಕೇಳಿದ್ದೀರಾ? ಅಂದರೆ ಎಲ್ಲಾದರೂ ಆಮ್ಲ ಮಳೆ ಬಿದ್ದು, ಅಂದರೆ ಮಳೆ ಹೇಗೆ ಬರುತ್ತೋ, ಮಳೆ ಬಂದರೆ ನಮಗೆ ವಾಟರ್ ಡ್ರಾಪ್ಲೆಟ್ಸ್ ಬರುತ್ತೆ, ನೀರಿನ ಹನಿಗಳು. ನೀರಿನ ಹನಿಗಳ ಬದಲು ಆ್ಯಸಿಡ್ಡೇ ಮಳೆ ಥರ ಸುರಿಯೋದು. ಆ ಥರ ಎಲ್ಲಾದರೂ ಸುರಿದು ಅದರಿಂದ ಏನಾದರೂ ಅಪಾಯಕಾರಿ ಹಾನಿಯಾಗಿರ್ತಕ್ಕಂಥ ಪರಿಣಾಮಗಳ ಬಗ್ಗೆ ಕೇಳಿದ್ದೀರಾ? ಆಮ್ಲ ಮಳೆ ಬಂತು, ಆಸಿಡ್ ರೈನ್ ಬಂದು ಈ ರೀತಿ ಡ್ಯಾಮೇಜ್ ಆಗಿದೆ, ಈ ರೀತಿ ತೊಂದರೆಗಳಾಗಿದೆ ಅಂತ ಏನಾದರೂ ಕೇಳಿದ್ದೀರಾ? ಆಸ್ ದ ನೇಮ್ ಇಂಡಿಕೇಟ್ಸ್, ದ ರೈನ್ ಕಂಟೈನಿಂಗ್ ಎಕ್ಸೆಸ್ ಆಫ್ ಆಸಿಡ್ಸ್ ಈಸ್ ಕಾಲ್ಡ್ ಆನ್ ಆಸಿಡ್ ರೈನ್. ಹೆಚ್ಚಾದ ಪ್ರಮಾಣದಲ್ಲಿ ಆಮ್ಲಗಳಿಂದ ಕೂಡಿರುವ ನೀರಿನ ಮಳೆಯನ್ನು ಆಮ್ಲ ಮಳೆ ಅಂತಾರೆ. ಅಂದರೆ ನೀರು ಆಮ್ಲ ಅಂದರೆ ಹೆಚ್ಚಾಗಿ ಆ ನೀರಲ್ಲಿ ಆಸಿಡ್ಸೇ ಇರುತ್ತೆ, ಆಮ್ಲೀಯತೆ ಹೆಚ್ಚಾಗಿರುತ್ತೆ. ಗೊತ್ತಾಯ್ತಾ? ಅಂದರೆ ಮೋಡದ ನೀರು ಏನಿರಬೇಕು, ನೀರಿನ ಕಣಗಳು ಜಾಸ್ತಿ ಇರಬೇಕು, ವಾಟರ್ ಕಂಟೆಂಟ್, ಹೈಡ್ರೋಜನು, ಆಕ್ಸಿಜನ್. ಆದರೆ ಅದ್ರ ಬದಲು ಆಮ್ಲೀಯತೆ, ನೀರಿನಲ್ಲಿ ಆಸಿಡ್ನ ಪ್ರಮಾಣ, ಆಮ್ಲದ ಪ್ರಮಾಣ ಹೆಚ್ಚಾಗಿ ಇರುತ್ತೆ. ಅದರ ಹೆಚ್ಚಾದ ಪ್ರಮಾಣ ಮಳೆ ರೂಪದಲ್ಲಿ ಬರುತ್ತಲ್ಲ, ಅದನ್ನು ನಾವು ಆಮ್ಲ ಮಳೆ ಅಂತೇಳಿ ಕರೀತಾರಂತೆ. ಇಲ್ಲಿ ನೋಡಿ, ದ ರೈನ್ ಕಂಟೈನಿಂಗ್ ಎಕ್ಸೆಸ್ ಆಫ್ ಆಸಿಡ್ಸ್ ಈಸ್ ಕಾಲ್ಡ್ ಆನ್ ಆಸಿಡ್ ರೈನ್. ಮಳೆಯಲ್ಲಿ ಆಮ್ಲೀಯತೆ ಹೆಚ್ಚಾದ ಪರಿಣಾಮವನ್ನೇ ಆಮ್ಲ ಮಳೆ ಅನ್ನೋದು. ವೇರ್ ಡು ದೀಸ್ ಆಸಿಡ್ಸ್ ಕಮ್ ಫ್ರಮ್? ಹಾಗಾದರೆ ಈ ಆಮ್ಲ ಮಳೆ ಅನ್ನೋದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ? ದ ರೈನ್ ಬಿಕಮ್ಸ್ ಅಸಿಡಿಕ್ ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಡೈಆಕ್ಸೈಡ್ ವಿಚ್ ಆರ್ ರಿಲೀಸ್ಡ್ ಇನ್ ಟು ದ ಏರ್ ಆಸ್ ಪೊಲ್ಯೂಟೆಂಟ್ಸ್. ಈ ಮಾಲಿನ್ಯಕಾರಕಗಳಾದ ಗಾಳಿಗೆ ಬಿಡುಗಡೆಯಾದಂತಹ ಯಾವುದ್ಯಾವುದೆಲ್ಲ ಬಿಡುಗಡೆ ಆಗುತ್ತೆ ಗಾಳಿಗೆ? ನಾವು ಬಸ್ಸು, ವೆಹಿಕಲ್ಸು, ಎಲ್ಲ ಥರದ ಬಸ್ಸು, ಸ್ಕೂಟರ್ಸು, ಕಾರು, ಇವುಗಳ ಪೆಟ್ರೋಲ್ ಡೀಸೆಲ್ನಿಂದ ಉರಿದು ಅವುಗಳಿಂದ ಬಿಡುಗಡೆ ಆಗ್ತಕ್ಕಂಥ ಹೊಗೆ ಇದೆಯಲ್ಲ, ಗಾಳಿಗೆ ವಾತಾವರಣಕ್ಕೆ ಬಿಡುಗಡೆ ಆಗುತ್ತಲ್ಲ, ಅದರಲ್ಲೆಲ್ಲ ಏನಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಸಲ್ಫರ್ ಡೈಆಕ್ಸೈಡ್ ಇರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಇರುತ್ತೆ, ವಿಚ್ ಆರ್ ರಿಲೀಸ್ಡ್ ಇನ್ ಟು ದ ಏರ್ ಆಸ್ ಪೊಲ್ಯೂಟೆಂಟ್. ಇದರಿಂದ ಗಾಳಿಗೆ ಬಿಡುಗಡೆ ಆಗ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡು, ಇಂಗಾಲದ ಡೈಆಕ್ಸೈಡು, ನೈಟ್ರೋಜನ್ನು, ಇವುಗಳಿಂದ ಏನಾಗುತ್ತೆ? ಗಾಳಿಗೆ ಇವೆಲ್ಲ ಸೇರುತ್ತೆ. ಡಿಸಾಲ್ವ್ಡ್ ಇನ್ ರೈನ್ ಡ್ರಾಪ್ಸ್ ಟು ಫಾರ್ಮ್ ಕಾರ್ಬಾನಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ ನೈಟ್ರಿಕ್ ಆಸಿಡ್ ರೆಸ್ಪೆಕ್ಟಿವ್ಲಿ. ಈ ರೀತಿ ಗಾಳಿಗೆ ಬಿಡುಗಡೆ ಆದಂತಹ ಎಲ್ಲ ಆಸಿಡ್ಸ್ಗಳು, ಕಾರ್ಬನ್ ಡೈಆಕ್ಸೈಡು, ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಆಕ್ಸೈಡ್ಗಳು ಮಳೆ ನೀರಿನ ಹನಿಗಳಲ್ಲಿ ವಿಲೀನವಾಗಿ, ಅಂದರೆ ಮಳೆ ಬರಬೇಕಾದಂತಹ ನೀರಿನಲ್ಲಿ ಸೇರಿಕೊಂಡು ಏನಾಗಿ ಪರಿವರ್ತನೆ ಆಗುತ್ತೆ? ಯಾವ ರೀತಿ ಪರಿವರ್ತನೆ ಆಗುತ್ತೆ? ಮಳೆ ನೀರು ಕಾರ್ಬನ್ ಡೈಆಕ್ಸೈಡು ಕಾರ್ಬಾನಿಕ್ ಆಸಿಡ್ ಆಗುತ್ತೆ, ಸಲ್ಫರ್ ಡೈಆಕ್ಸೈಡು ಸಲ್ಫ್ಯೂರಿಕ್ ಆಸಿಡ್ ಆಗುತ್ತೆ, ನೈಟ್ರೋಜನ್ ಆಕ್ಸೈಡು ನೈಟ್ರಿಕ್ ಆಸಿಡ್ ಆಗಿ ಮಳೆ ನೀರಿನಲ್ಲಿ ಆಮ್ಲೀಯವಾಗುತ್ತೆ. ಮಳೆ ನೀರಿನಲ್ಲಿ ಇವೆಲ್ಲವೂ ಕರಗಿ ಏನಾಗುತ್ತೆ? ಆಸಿಡ್ಗಳಾಗಿ ಮಳೆ ನೀರು ಪರಿವರ್ತನೆ ಆಗುತ್ತೆ. ಆಸಿಡ್ ರೈನ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ಬಿಲ್ಡಿಂಗ್ಸ್, ಹಿಸ್ಟೋರಿಕಲ್ ಮಾನ್ಯುಮೆಂಟ್ಸ್, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಈ ರೀತಿ ಆಮ್ಲ ಮಳೆ ಏನಾದರೂ ಸುರಿದ್ರೆ, ಅದು ಕಟ್ಟಡಗಳ ಮೇಲೆ ಬಿದ್ದರೆ, ಐತಿಹಾಸಿಕ ಸ್ಮಾರಕಗಳಿಗೆ, ಮಾನ್ಯುಮೆಂಟ್ಸು, ಈ ತಾಜ್ ಮಹಲ್ ಈಗ ತನ್ನ ಒಳಪನ್ನು ಕಳ್ಕೊಳ್ತಿದೆ ಅಂತ ಕೇಳಿರ್ಬೇಕು ನೀವು. ಆಗ್ರಾದಲ್ಲಿರ್ತಕ್ಕಂತಹ ತಾಜ್ ಮಹಲ್, ಅದು ಎಷ್ಟು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿರೋದು, ವೈಟ್ ಮಾರ್ಬಲ್ಸ್ ಇಂದ. ಬಟ್ ಅದರ ಶೈನಿಂಗ್ನ ಕಳ್ಕೊತಾ ಇದೆ ಅಂತ. ಕೆಲವೊಂದ್ಸಲ ಅಲ್ಲಿ ಆಮ್ಲ ಮಳೆ ಬರುತ್ತೆ. ಆಮ್ಲ ಮಳೆ ಬಿದ್ದಾಗ
ಆಸಿಡ್ನಿಂದ ಕೂಡಿರ್ತಕ್ಕಂತಹ ಹನಿಗಳಲ್ಲಿ ಆ ಮಾರ್ಬಲ್ ಮೇಲೆ ಬಿದ್ದಾಗ ತನ್ನ ಹೊಳಪನ್ನು ಕಳ್ಕೊಳ್ಳುತ್ತಾರೆ. ಈ ರೀತಿ ಆಮ್ಲ ಬಿದ್ದರೆ ಏನಾಗುತ್ತೆ, ಎಲ್ಲಾ ರೀತಿಯ ಪ್ರಾಣಿಗಳಿಗೆ, ಸಸ್ಯಗಳಿಗೆ, ಐತಿಹಾಸಿಕ ಸ್ಮಾರಕಗಳಿಗೆ, ಕಟ್ಟಡಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ನಮ್ಮ ಮೇಲೆ ಆಸಿಡ್ ಬಿದ್ದರೆ ಸುಟ್ಟೋಗಲ್ವಾ, ಪ್ರಾಣಿಗಳು, ಗಿಡಗಳು ಎಲ್ಲ ಸತ್ತು ಹೋಗುತ್ತೆ ಅಲ್ವಾ. ಭೂಮಿನೂ ಆಸಿಡ್ ರೈನಿಂದ ಮಣ್ಣು ಏನಾಗುತ್ತೆ, ಬೆಳೆ ಬೆಳೆದಾಗ ಆಗುತ್ತೆ, ಡೆಸರ್ಟ್ ತರ ಆಗ್ಬಿಡುತ್ತೆ ಅಲ್ವಾ. ಇದರಿಂದಾಗಿ ನಾಟ್ ಓನ್ಲಿ ಫಾರ್ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಮಾನ್ಯುಮೆಂಟ್ಸ್, ಈವನ್ ಸಾಯಿಲ್ ಆಲ್ಸೋ ಡೆಸ್ಟ್ರಾಯ್ಡ್. ಆಯ್ತಾ. ಆಮ್ಲ ಮಳೆ ಏನಾದ್ರು ಬಂದ್ರೆ ಏನಾಗುತ್ತೆ, ಕಟ್ಟಡಗಳು, ಸ್ಮಾರಕಗಳು, ಐತಿಹಾಸಿಕ ಸ್ಮಾರಕಗಳು, ಸಸ್ಯಗಳು, ಪ್ರಾಣಿಗಳೆಲ್ಲರಿಗೂ ಹಾನಿಯನ್ನ ಉಂಟು ಮಾಡುತ್ತೆ. ಆಯ್ತಾ. ಸೊ ಕಾಷನ್, great care should be taken while handling laboratory acids and bases because these are corrosive in nature. ಸಾಮಾನ್ಯವಾಗಿ ನಿಮ್ಮ ಪ್ರಯೋಗಶಾಲೆಗಳಲ್ಲಿ, ನಿಮ್ಮ ಸ್ಕೂಲ್ ಲ್ಯಾಬೊರೇಟರಿಗಳಲ್ಲಿ ಆ್ಯಸಿಡ್ನ, ಬೇಸಸ್ನ, ಈ ಸಲ್ಫ್ಯೂರಿಕ್ ಆ್ಯಸಿಡ್ ಇರ್ಬೋದು, HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ಸ್ ಇರ್ಬೋದು, ಇವುಗಳನ್ನೆಲ್ಲ ನೀವು ಉಪಯೋಗಿಸುವಾಗ ಅತಿ ಹೆಚ್ಚಿನ ಎಚ್ಚರಿಕೆಯಿಂದ ಉಪಯೋಗಿಸೋದು. ಸ್ವಲ್ಪ ಮಿಸ್ ಆದರೆ ಅದೆಲ್ಲ ಗ್ಲಾಸ್ ಬಾಟಲ್ಸ್ಗಳಲ್ಲಿ ಇರುತ್ತೆ, ಗಾಜಿನ ಬಾಟ್ಲುಗಳಲ್ಲಿ ಕೈ ಮೇಲೆ ಬಿದ್ದರೆ ಅಥವಾ ಬಿದ್ದರೆ ಎಲ್ಲ ಸುಟ್ಟೋಗುತ್ತೆ. ಅದರಿಂದ ಅನೇಕ ತೊಂದರೆಗಳು ಉಂಟಾಗುತ್ತೆ. ಲ್ಯಾಬೊರೇಟ್ರಿನಲ್ಲೇ ಬೆಂಕಿ ಎತ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಎಷ್ಟೋ ಕಡೆ ಕೇಳಿರ್ತೀರ, ಲ್ಯಾಬೊರೇಟ್ರಿನಲ್ಲಿ ಸ್ವಲ್ಪ ಬೆಂಕಿ ಎತ್ಕೊಂಡ್ರೆ ಎಲ್ಲ ಕಡೆ ಅದು ಬ್ಲಾಸ್ಟ್ ಆಗುತ್ತೆ, ದೊಡ್ಡ ಅಪಾಯ ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಸ್ಕೂಲ್ಸ್ಗಳಲ್ಲಿ ನಿಮ್ಮ ಟೀಚರ್ಸ್ ಏನು ಕಾಷನ್ಸ್ನ ಕೊಡ್ತಾರೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಏನೇನೋ ಮುಟ್ಟಕ್ಕೆ ಹೋಗೋದು, ಟಚ್ ಮಾಡೋದು, ಅವರೇ ನಿಮಗೆ ಎಚ್ಚರಿಕೆಯಿಂದ ತೋರಿಸಿರ್ತಾರೆ. ನೀವು ಅದನ್ನು ಆ್ಯಸಿಡ್ಸ್ನ ಚೆಲ್ಬಿಡೋದು ಅಥವಾ ಅದನ್ನು ಟಚ್ ಮಾಡೋಕ್ಕೆ ಹೋಗೋದು ಅಥವಾ ಬೈ ಮಿಸ್ ಆಗೋದು ಬಿದ್ದುಬಿಡೋದು, ಇದರಿಂದ ಎಷ್ಟೊಂದು ಅಪಾಯಗಳು ಉಂಟಾಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಆ್ಯಸಿಡ್ಸ್ಗಳನ್ನ, ಬೇಸಸ್ಗಳನ್ನ ನೀವು ಮುಟ್ಟೋದಕ್ಕೂ ಮುಂಚೆ, ಅದನ್ನು ಉಪಯೋಗಿಸೋದಕ್ಕೂ ಮುಂಚೆ ತುಂಬ ಎಚ್ಚರಿಕೆಯಾಗಿ ಇರಬೇಕು. ಬಿಕಾಸ್ ದೀಸ್ ಆರ್ ಕರೋಸಿವ್ ಇನ್ ನೇಚರ್. ಏನದು, ಅವುಗಳಿಗೆ ಸಂರಕ್ಷಕ ಅಂದರೆ ಕರೋಸಿವ್ನ ಗುಣವಿದೆ, ಸಂರಕ್ಷಕ ಗುಣವನ್ನು ಹೊಂದಿದ್ದು ಏನು ಮಾಡುತ್ತೆ, ಇರಿಟೇಟಿಂಗ್ ಆ್ಯಂಡ್ ಹಾರ್ಮ್ಫುಲ್ ಟು ಸ್ಕಿನ್. ಅದು ನಿಮ್ಮ ಸ್ಕಿನ್ಗೆ, ನಿಮಗೆ ಏನಾದರೂ ಟಚ್ ಆದರೆ ಇರಿಟೇಟಿಂಗ್ ಮಾಡುತ್ತೆ, ಅಂದರೆ ಅದು ಉರಿಯನ್ನು ಉಂಟು ಮಾಡುತ್ತೆ. ಇರಿಟೇಟಿಂಗ್ ಆ್ಯಂಡ್ ಹಾರ್ಮ್ಫುಲ್ ಟು ಸ್ಕಿನ್ಗೆ ಅದು ಬಹಳ ಹಾನಿಕಾರಕ, ಸುಟ್ಟೋಗ್ಬಿಡುತ್ತೆ, ಉರಿಯನ್ನು ಉಂಟು ಮಾಡುತ್ತೆ, ಹಾಗೂ ಚರ್ಮಕ್ಕೆ ಬಹಳ ಹಾನಿಕಾರಕ. ಅರ್ಥ ಆಯ್ತಾ. ಸೊ ಹಾಗಾಗಿ ಯಾವುದೇ ಆಸಿಡ್ಸ್ ಬೇಸಿನ ಲ್ಯಾಬೊರೇಟರಿನಲ್ಲಿ ಯೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಯೂಸ್ ಮಾಡಿ. ಡೆಮಾನ್ಸ್ಟ್ರೇಟ್ ದ ಎಫೆಕ್ಟ್ಸ್ ಆಫ್ ದ 3 ಇಂಡಿಕೇಟರ್ಸ್ ಆನ್ ಈಚ್ ಆಫ್ ದೀಸ್ ಸೊಲ್ಯೂಷನ್ಸ್. ಏನು ಮಾಡಿ, ಪ್ರತಿಯೊಂದು ದ್ರಾವಣದ ಮೇಲೆ ಈ 3 ಸೂಚಕಗಳ ಪರಿಣಾಮವನ್ನು ಕುರಿತು ಪ್ರಾತ್ಯಕ್ಷಿಕೆ ನಡೆಸಿ. ಅಂದರೆ ಯಾವುದೇ ಅಲ್ಲಿ ನಿಮ್ಮ ಸ್ಕೂಲ್ಸಲ್ಲಿ ಲ್ಯಾಬೊರೇಟರಿನಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಸ್ ಇರ್ಬೋದು, ಸಲ್ಫ್ಯೂರಿಕ್ ಆ್ಯಸಿಡ್ಸ್ ಇರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ಸ್ ಇರ್ಬೋದು, ಯಾವುದೇ ಆ್ಯಸಿಡ್ ಬೇಸ್ ಇದ್ದರೂ ಅದು 3 ನೀವೇನು ಮಾಡಿ, ಈ 3 ಇಂಡಿಕೇಟರ್ಸ್ಗಳು, ಚೈನಾ ರೋಸ್ ಇರ್ಬೋದು, ಲಿಟ್ಮಸ್ ಪೇಪರ್ ಇರ್ಬೋದು, ಟರ್ಮರಿಕ್ ಶೀಟ್ ಇರ್ಬೋದು, ಇದು 3 ಮೇಲೂ ಪ್ರಾತ್ಯಕ್ಷಿಕೆಯನ್ನು, ಪ್ರಯೋಗವನ್ನು ಮಾಡಿ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್ ಇನ್ ಟೇಬಲ್ 4.5. ಅದನ್ನು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ಮೇಲೆ ನೀವು ಫಸ್ಟ್ ಫಿಲ್ ಮಾಡಿದ್ರಲ್ಲ, ನೀವು ಏನು ನೋಡಿರ್ತೀರಾ ಅದನ್ನು ಇಲ್ಲಿ ಈ ಟೇಬಲ್ನಲ್ಲಿ ರೆಕಾರ್ಡ್ ಮಾಡಿ. ಇಲ್ಲ ಎಂಟ್ರಿ ಮಾಡಿಸಿದ್ದೀನಲ್ಲ, ಇದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಟೇಬಲ್ನ ಫಿಲ್ ಮಾಡಿ. ಯಾವ್ಯಾವ ಆ್ಯಸಿಡ್ಸು, ಬೇಸಸ್ಸು ಯಾವ ರೀತಿ ಚೇಂಜ್ ಆಗುತ್ತೆ ಆಯಿತಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 4.3 ನ್ಯೂಟ್ರಲೈಸೇಷನ್ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಆದಷ್ಟು ಎಲ್ಲ ವೀಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಅದರಲ್ಲಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ. ಆಯಿತಾ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಏನಿಲ್ಲ, ಇವತ್ತು ಹೋಮ್ವರ್ಕ್ ಕ್ವಶನ್ಸ್ಗೆ ಟೇಬಲ್ ನಾನೇ ಫಿಲ್ ಮಾಡಿದ್ದೀನಿ. ಇನ್ನು ಒಂದನ್ನು ಬಿಟ್ಟಿದ್ದೀನಿ, ಲೈಮ್ ವಾಟರ್, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಇಲ್ಲಿ ಆನ್ಸರ್ಸ್ನ ಬರೀರಿ ಅಂತ. ಆ್ಯಂಡ್ ಕಾಷನ್, ವೈ ಶುಡ್ ವಿ ಟೇಕ್ ಕೇರ್ ಟು ಯೂಸ್ ಲ್ಯಾಬೊರೇಟರಿ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಯಾಕೆ ನಾವು ಕೇರ್ನ ತಗೋಬೇಕು ಅಂತ, ಬಿಕಾಸ್ ಇಲ್ಲಿಂದನೇ ಇದೆ ಆನ್ಸರು. ದೀಸ್ ಆರ್ ಕೊರೆಸಿವ್ ಇನ್ ನೇಚರ್ ಆ್ಯಂಡ್ ಇರಿಟೇಟಿಂಗ್ ಆ್ಯಂಡ್ ಹಾರ್ಮ್ಫುಲ್ ಟು ಸ್ಕಿನ್. ಇವನ್ ಕ್ವಶನ್. ವಾಟ್ ಈಸ್ ಆಸಿಡ್ ರೈನ್? ಆಸಿಡ್ ರೈನ್ ಅಂದ್ರೆ ಏನು? ಹೌ ಎಫೆಕ್ಟ್ಸ್ ಆರ್ ಹಾರ್ಮ್ಫುಲ್ ಟು ನೇಚರಲ್ಲಿ ಇದು ಆಸಿಡ್ ರೈನ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತೇಳಿ, ಪ್ಲಾಂಟ್ಸ್ಗೆ, ಆ್ಯನಿಮಲ್ಸ್ಗೆ, ಮಾನ್ಯುಮೆಂಟ್ಸ್ಗೆ ಅಷ್ಟೇ. ಆಯ್ತಾ. ಇಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ 2-3 ಟೈಮ್, ಆಡಿಯೋನ 2-3 ಟೈಮ್ ಕೇಳಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.